ಜೈ ಶ್ರೀರಾಮ್. ನಮಸ್ಕಾರ ಫ್ರೆಂಡ್ಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಒಂದು ಸುಜುಕಿ ಅವೆನಿಸ್ ನಮ್ಮ ಹುಡುಗಂದೊಂದು ಸ್ಕೂಟಿ ಇದೆ. ತುಂಬ ಇಷ್ಟ ಆಯಿತು ಸ್ಕೂಟಿ. ಅದಕ್ಕೆ ಒಂದು ಸ್ವಲ್ಪ ಜಸ್ಟ್ ಸಿಟಿ ಡ್ರೈವ್ ಮಾಡೋಣ, ಯಾವ ಥರ ಇದೆ, ಯಾವ ಫೀಲ್ ಇದೆ ನೋಡಿ ಗಾಯ್ಸ್. ಇದೆ BTM ಸಿಲ್ಕ್ ಬೋರ್ಡ್. BTM ಇಂದ ಇವಾಗ ಡೈರೆಕ್ಟ್ ಎಲೆಕ್ಟ್ರಾನ್ ಸಿಟಿ ಫ್ಲೈಓವರ್ ಹತ್ತಾನೆ. ಟ್ರಾಫಿಕಲ್ಲಿ ಬೇಡ, ಈ ಸಿಲ್ಕ್ ಬೋರ್ಡಲ್ಲಿ ಮಾತ್ರ ಟ್ರಾಫಿಕ್ ನೋಡಿ, ಹೆವಿ ಟ್ರಾಫಿಕ್ ಇರುತ್ತೆ ನಿಮಗೆ. ಮೊನ್ನೆ ಬೇರೆ ಮೆಟ್ರೋ ಲಾಂಚ್ ಆಗಿದೆ. ರಾಗಿಗುಡ್ಡದಿಂದ ಬೊಮ್ಮಸಂದ್ರವರೆಗೂ ಮೆಟ್ರೋ ಲೈನ್, ಎಲ್ಲೋ ಲೈನ್ ಓಪನ್ ಆಗಿದೆ. ಅಲ್ಲಿ ನೋಡೋಣ ಬರ್ರಿ ಯಾವ ಥರ ಇದೆ ಅಂತೆ. ಓಪನಿಂಗ್ಗೆ ದ ಕಿಂಗ್ ಮೇಕರ್ ನರೇಂದ್ರ ಮೋದಿ ಅವ್ರು ಬಂದಿದ್ರು. ಮೋದಿ ಅವ್ರನ್ನ ನೋಡಿದರೆ ನಮ್ಗೊಂದೇ ಒಂದು ಸೀನ್ ಜ್ಞಾಪಕ ಬರ್ತದೆ. ಯಾಸಿನ ಇಂಡಿಯಾ ರಾಕಿ ಬಾಯ್ ಇವರೇ ಏನಂತ, ಅದೇ ಇಂಡಿಯನ್ CEO ರಾಕಿ ಬಾಯ್ ನರೇಂದ್ರ ಮೋದಿ ಅವರೇ, ನಮ್ಮ ರಾಕಿ ಬಾಯ್. ನಮ್ಮ ಮೋದಿ ಅವರಿರೋವರೆಗೂ ನಮ್ಮ ಇಂಡಿಯಾಗೆ ಏನು ಫರಕ್ಕಿಲ್ಲ ಗಾಯ್ಸ್. ಗಾಯ್ಸ್ ಇದೆ ಎಲೆಕ್ಟ್ರಾನ್ ಸಿಟಿ ಫ್ಲೈಓವರ್. ಡೈರೆಕ್ಟ್ ಸಿಲ್ಕ್ ಬೋರ್ಡಿಂದ ಸ್ಟಾರ್ಟ್ ಆಗಿ ಡೈರೆಕ್ಟ್ ಎಲೆಕ್ಟ್ರಾನ್ ಸಿಟಿ ಎಂಡ್ ಆಗುತ್ತೆ. ಫೇಸ್ 1ಗೂ ಹೋಗುತ್ತೆ, ಫೇಸ್ 2ಗೂ ಹೋಗುತ್ತೆ. ತುಂಬ ವಿಂಡ್ ಇದೆ, ವಾಯ್ಸ್ ಕ್ಲೀನಾಗಿ ರೆಕಾರ್ಡ್ ಆಗ್ತೈತೆ ಇಲ್ಲ ಗೊತ್ತಿಲ್ಲ. ಮತ್ತೆ ನಿಲ್ಲಿಸಿ ನೋಡ್ಕೋಬೇಕು ಹೆಂಗೆ ರೆಕಾರ್ಡ್ ಆಗ್ತೈತೆ ಅಂತ. ಟೋಲ್ ಫೀಸು ಲಾಸ್ಟ್ ಮಂತು 1 ಡೇ ಪಾಸು ಬಿಫೋರ್ 1 ಮಂತ್ ಬ್ಯಾಕು 35 ರೂಪೀಸ್ ಇತ್ತು, ಇವಾಗ 40 ಆಗಿದೆ. ಇದು ಗಾರೆಬಾವಿಪಾಳ್ಯ ಮೆಟ್ರೋ ಸ್ಟೇಷನ್. ನೆಕ್ಸ್ಟು ಕೂಡ್ಲುಗೇಟು ಮೆಟ್ರೋ ಸ್ಟೇಷನ್ನು ನೋಡೋಣ. ಈ ಫ್ಲೈಓವರ್ ಮೇಲೆ ಹೋಗ್ತಿದ್ರೆ ಮಜಾನೇ ಬೇರೆ. ಒಂದು ವೆಹಿಕಲ್ ಇರಲ್ಲ. ಏನಿದು ಅಲ್ಲೆಲ್ಲ ಮಳೆ ಇಲ್ಲ, ಇಲ್ಲಿ ಮಳೆ ಬಂದಿದೆ. ಇವೇ ಬ್ಯಾಂಗ್ಳೂರ್ ಮ್ಯಾಜಿಕ್ ಇದು ನೋಡಿ. ಕಾಣ್ತಾ ಇಲ್ಲ ಅನ್ಕೊಂತೀನಿ ಕ್ಯಾಮ್ರಾದಲ್ಲಿ, ಇಲ್ಲಿ ಮಳೆ ಮೆಲ್ಲ ಕುದುರ್ತಾ ಇದೆ. ಏನ್ರ ನೀವು ಬಚ್ಕೊಂಡು ಹೋಗ್ತಿದ್ರಾ? ಈ ಫ್ಲೈಓವರ್ ಮೇಲೆ ಹೋಗ್ತಿದ್ರೆ ಯಾವ ಮುಂಗಾರು ಮಳೆ ಏನು ನಿನ್ನ ಹನಿಗಳ ಲೀಲೆ. ಈ ಸಾಂಗ್ ಜ್ಞಾಪಕ ಬರ್ತದೆ. ನಿಮ್ಗೆ ಯಾವ ಸಾಂಗ್ ಜ್ಞಾಪಕ ಬರುತ್ತೋ ಕಮೆಂಟಲ್ಲಿ ನೋಡಿ. ಮಳೆ ಬರ್ತಿದೆ. ಇದೇ ಗಾಯ್ಸ್ ಕೂಡ್ಲುಗೇಟ್ ಮೆಟ್ರೋ ಸ್ಟೇಷನ್ ನೋಡಿ. ಇಷ್ಟೊತ್ತು ಅಲ್ಲಿ ಲೈಟಾಗೆ ಮಾಡ ಮುಚ್ಕೊಂಡಿತ್ತು. ಅದಾದಮೇಲೆ ಇಲ್ಲಿ ಸ್ವಲ್ಪ ಅರ್ಧ ರೋಡಿಗೆ ಬರ್ತಲು ಬಿಸಿಲು ಬಂತು. ಸ್ವಲ್ಪ ಆದ್ರೂ ಮಳೆ ಬರ್ತಿತ್ತು, ಇವಾಗ ಮತ್ತೆ ಬಿಸಿಲು ಸ್ಟಾರ್ಟ್ ಆಗಿದೆ. ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನ್. ಇವಾಗ ನಮ್ಮ ರೈಟ್ ಸೈಡಲ್ಲಿ ರೈಲ್ ಬರುತ್ತೆ ನೋಡಿ, ಸುಯಿಕ್ ಅಂತ ಬರಲಿಲ್ಲ ಅಂದರೂ ಲೈಟಾಗಿ ಮೆಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಈ ಫ್ಲೈಓವರ್ ಮೇಲೆ 60 ಕಿಲೋಮೀಟರ್ಸ್ ಸ್ಪೀಡ್ ಲಿಮಿಟ್ ಇದೆ. ಬೈಕಿಗಾದರೆ 60, ಕಾರ್ಗಳ್ಗಾದರೆ 80 ಇದೆ ಅಲ್ಲೇನು. ನಾವು ನೋಡಿ 50ಯಲ್ಲೇ ಹೋಗ್ತಾ ಇದ್ದೀವಿ ನೋಡೋ. ಇದೇ ಗಾಯ್ಸ್ ಎಲ್ಲ ಮೆಟ್ರೋ ಲೈನ್ ಟ್ರೈನು ಹೋಯ್ತಾ ಇದೆ ನೋಡಿ.
ಕೊಟ್ಟರೆ ಸ್ಪೀಡ್ ಹೋಗ್ತೈತೆ, ಫೈನ್ ಬೀಳಲ್ವಾ? ಆ್ಯಕ್ಚುಲಿ ಸ್ಕೂಟಿ ತುಂಬ ಇಷ್ಟ ಆಯಿತು. ಏನೋ ಏನೋ ಆಗಿದೆ. ಏನೋ ಆಗಿದೆ ಇಲ್ಲಿ. ಆ ಕಡೆ ನೋಡಿ ಸರ್, ರೈಟಿಗೆ ಏನೋ ವರ್ಕ್ ನಡೀತಿದೆ ಅಷ್ಟೆ, ಏನೋ ಆಗಿಲ್ಲ. ವರ್ಕಿಂಗ್ ಇನ್ ಪ್ರೋಗ್ರೆಸ್. ಈ ವರ್ಕ್ಗಳೆಲ್ಲ ನೈಟ್ ಟೈಮಲ್ಲಿ ಮಾಡಬೇಕು. ಸುಮ್ಮನೆ ಟ್ರಾಫಿಕ್, ಮೊದಲೇ ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಇದೆ. ಆ ಕೆಳಗಡೆ ಟ್ರಾಫಿಕ್ ಅವಾಯ್ಡ್ ಮಾಡೋಣ ಅಂತ ಮೇಲ್ಗಡೆ ಬರ್ತಾರೆ. ಇಂಥ ವರ್ಕ್ಗಳೆಲ್ಲ ಇವಾಗೇ ಇಟ್ಕೋತಾರೆ. ವರ್ಕ್ಗಳೇನಿದ್ರು ನೈಟ್ ಟೈಮಲ್ಲಿ ಇಟ್ಕೊಂಡ್ರೆ ಯಾವ ಗಾಡಿನೂ ಇರೋಲ್ಲ, ಯಾವ ಪ್ರಾಬ್ಲಮ್ ಇರೋಲ್ಲ, ಏನಾಗುತ್ತಂತ ಭಯನೂ ಇರೋಲ್ಲ. ಅಲ್ಲಿ ಕೆಲಸ ಮಾಡೋರ್ಗೂ ಸೇಫ್ ಇರುತ್ತೆ. ಫ್ಲೈಓವರ್ ಇಳಿದಲು ಉಸ್ಕೋ ಸ್ಕೂಟಿ ಮಾತ್ರ ಸ್ಮೂತಾಗಿದೆ, ಚೆನ್ನಾಗಿದೆ. ಸಿಗ್ನಲ್ ಬಿತ್ತು, ಸಿಗ್ನಲ್ ಬೀಳ್ತಲ್ಲ ಏನಾಗುತ್ತೋ ಗೊತ್ತಿಲ್ಲ. ರೇಸಲ್ಲಿ ಹೋದಂಗೆ ಹೋಗ್ತಾರೆ ಇವಾಗ. ನನಗೆ ಡಿಮ್ಯಾಟ್ ನೋಡಿದ್ರು ಮುಂದೆ ಒಂದು ವಿಡಿಯೋ ನೆನಪಾಗುತ್ತೆ. ಒಬ್ಬನು ಡಿಮಾರ್ಟಲ್ಲಿ ಕದಿಯೋದು ಹೆಂಗೆ ಅಂತ ಒಂದು ವಿಡಿಯೋ ಮಾಡಿದ್ದ. ಚಾಕ್ಲೇಟೋ ಏನೋ ಸಮಥಿಂಗ್ ಕದಿಯೋದು ಹೆಂಗೆ ಅಂತ ವಿಡಿಯೋ ಮಾಡಿದ. ಸರಿನಾ? ಅಮ್ಮಮ್ಮ ಅಂದರೆ ಒಂದು 20 ರೂಪಾಯಿ ಚಾಕ್ಲೇಟ್ ಅದು. ಡಿಮಾರ್ಟಲ್ಲಿ ಕದ್ರೆ ಸ್ಟೇಷನ್ಗೆ ಹಾಕೋದು ಹೆಂಗಂತ ಇವ್ರು ನೋಡ್ತಿದ್ರು. ಪಾಪ ಹುಡುಗ 10 ರೂಪಾಯಿ ಚಾಕ್ಲೇಟ್ಗೆ ಎಷ್ಟು ರೂಪಾಯಿ ಕಟ್ಟಿದ್ನ. ಇದು ಸುಜುಕಿ ಎವೆನಿಸ್ 125. ಶೋರೂಮ್ ಕಾಸ್ಟ್ ಬಂದ್ಬಿಟ್ಟು 1,24,000 ಇದೆ ಎಕ್ಸಾಕ್ಟ್. ಇದು ವರ್ತ್ ಅಂತೀರಾ ಬೈ ಮಾಡೋಕ್ಕೆ? ಇದರಲ್ಲಿ ಪವರ್ ಬಂದ್ಬಿಟ್ಟು 8.7 PS ಇದೆ, 10 M ಟಾರ್ಕ್ ಇದೆ. ಇದ್ರ ಮೈಲೇಜ್ ಬಂದ್ಬಿಟ್ಟು 1 ಲೀಟ್ರಿಗೆ ಅರೌಂಡ್ 50 to 55 ಕೊಡುತ್ತೆ. ಹೊಡೆಯೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಇದ್ರ ಸ್ಪೀಡು ಫ್ರಂಟು LED ಹೆಡ್ಲೈಟ್ ಕೊಟ್ಟಿದ್ದಾನೆ. ಫ್ರಂಟು 12 ಇಂಚಸ್ ಟೈರ್ ಮತ್ತು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಫ್ಯೂಯಲ್ ಬ್ಯಾಕ್ ಸೈಡ್ ಕೊಟ್ಟಿದ್ದಾನೆ. 10 ಇಂಚಸ್ ಟೈರ್ ಇದೆ. 120 mm ಡ್ರಮ್ ಬ್ರೇಕ್ ಇದೆ. LCD ಡಿಸ್ಪ್ಲೇ ಕೊಟ್ಟಿದ್ದಾನೆ. ಇದರಲ್ಲಿ ಸ್ಪೀಡ್, ಟೈಮ್ ಮತ್ತು ಟ್ರಿಪ್ ಮೀಟರ್ ನೋಡಿಸುತ್ತೆ. ಸೀಟು ಫುಲ್ ಸ್ಮೂತ್ ಇದೆ. ಒಂದು ಮ್ಯಾಟ್ ಕೊಟ್ಟಿದ್ದಾನೆ ಮತ್ತು ಡ್ಯಾಶ್ ಬೋರ್ಡ್ ಇದೆ. ಒಳಗಡೆ ಚಾರ್ಜಿಂಗ್ ಇಟ್ಕೊಳ್ಳೋಕ್ಕೆ ಒಂದು USB ಟೈಪ್ ಕೊಟ್ಟಿದ್ದಾನೆ. ರೈಟ್ ಸೈಡಲ್ಲಿ ಒಂದು ಡ್ಯಾಶ್ ಬೋರ್ಡ್ ಇದೆ. ಫ್ರಂಟು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾನೆ ಮತ್ತು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಕ್ಲೈಮೇಟ್ ಮಾತ್ರ ಯಾವಾಗ ಹೆಂಗೆ ಚೇಂಜ್ ಆಗೋಕ್ಕೆ ಆಗಲ್ಲ. ಬಸ್ಗಳು ಹೋಗ್ತವೆ ಫ್ಲೈಓವರ್ ಮೇಲೆ, ಹಿಡಿಯೋಕ್ಕಾಗಲ್ಲ ಅವು. ಗಾಯ್ಸ್ ಮುಂದೆ ಫುಲ್ ಜೋರು ಮಳೆ ಬರ್ತಿದೆ. ಗಾಯ್ಸ್ ಮಳೆ ಸ್ಟಾರ್ಟ್ ಆಗ್ತಿದೆ. ಫುಲ್ ಮಳೆಯಲ್ಲಿ ಮುದ್ದೆ ಆಗ್ಬಿಟ್ಟಿದ್ದೀವಿ. ಅಯ್ಯೋ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಕ್ಯಾಮೆರಲ್ಲಿ ಮತ್ತೆ ನೀರು ಹೋಗ್ತಾವಂತ ಕ್ಯಾಮೆರಾ ಮೈಕು ಸೈಡ್ಗಿಟ್ಟು. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ. ಬಾಯ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.